ಆಗ ಗಾಜ್ ಬಂದಿರತ್ತೆ. ಇದೊಂದು ಮಿಶ್ರಣ. ಇದನ್ನ ಬೇಕಾದ್ರೆ ಅಲ್ಲಲ್ಲಿ ಅಗದು ಹೊಟ್ಟೆಗೆ ನುಂಗಿದ್ರು ಏನೂ ಆಗೋದಿಲ್ಲ. ಆ ಗಾಜನ್ನು ತಿಂತಕ್ಕಂಥ ಪವಾಡನ್ನು ನೋಡಿರ್ತೀರ ನೀವು. ಕಡೆಗೆ ಸರ್ ಬಂದಿದ್ದಾರೆ, ಅವರ ತಲೆಯ ಮೇಲೆ ಕಾಯಿ ಇದೆ, ಕಾಯಿನ ಕತ್ತಿಯಿಂದ ಕತ್ತರಿಸ್ತಾ ಇದ್ದಾರೆ. ತೆಂಗಿನಕಾಯಿಯನ್ನ ನೀವು ನೋಡ್ಬೋದು, ತೆಂಗಿನಕಾಯಿ ಹೊಡೆಯೋದು ಕಲ್ ಮೇಲೆ, ಆದ್ರೆ ಇಲ್ಲಿ ನೋಡಿ ಆ ಕಾಯನ್ನ ತಲೆ ಮೇಲೆ ಇಟ್ಟು ಕತ್ತಿಯಿಂದ ಕತ್ತರಿಸ್ತಾ ಇದ್ದಾರೆ. ನೋಡಿ ಅವ್ರಿಗೆ ಏನಾಗ್ಲಿಲ್ಲ ಸರ್. ಏನಾಯ್ತು ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಸರ್. ಏನೂ ಇಲ್ಲ, ಇದರಿಂದ ಒಂದು ವೈಜ್ಞಾನಿಕವಾಗಿರುವಂತ ಸತ್ಯ ಅಡಗಿರುತ್ತೆ. ಇದನ್ನ ಜನರಿಗೆ ಮೋಸ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಡಾಕ್ಟರ್ ಉಳ್ಕಲ್ ನಟರಾಜ್ ಸರ್ ಅವರಿಂದ. ನೋಡಿ ಕತ್ತಿಯಿಂದ ಕತ್ತರಿಸ್ತಾ ಇದ್ದಾರೆ, ತೆಂಗಿನಕಾಯಿ ಹೊಡಿತಾ ಇದ್ದಾರೆ. ನೋಡಿ ಎಲ್ಲಿ ನೋಡಿರ್ಬೋದು ನೀವು ತೆಂಗಿನಕಾಯಿ ಹೊಡೆಯೋದು ಅಂತೆಲ್ಲ ನೋಡಿರ್ಬೋದು. ಇದೆಲ್ಲ ವಿಜ್ಞಾನ. ವಿಜ್ಞಾನವನ್ನ ಕಲ್ತ್ರೆ ಅದಕ್ಕೆ ಇವತ್ತು ನೋಡಿ ಇಂದಿನ ಯುಗದಲ್ಲಿ ವಿಜ್ಞಾನ ಯಾರು ಗೊತ್ತಿರುತ್ತೋ ಹೊಡಿಲಿ ಸರ್. ಹೊಡಿ ಸರ್ಗೆ ಏನೋ ಅಂತ ಎಷ್ಟು ಖುಷಿಯಿಂದ ಹೊಡ್ಸ್ಕೊತಾ ಇದ್ದಾರೆ, ಆರಾಮಾಗಿ ಖುಷಿಯಿಂದ ಆಗ್ತಾ ಇದ್ದಾರೆ. ನಿಮ್ಗೆಲ್ಲ ಭಯ ಉಟ್ಕೊಂಡಿದೆ, ಹೌದಲ್ಲ, ಏನೋ ಆಗ್ತಾ ಇಲ್ವೇನೋ, ಅವ್ರಿಗೇನೋ ಮಾಡಿದ್ದಾರೆ ಏನಂತ. ಖಂಡಿತ ಏನೂ ಮಾಡಿಲ್ಲ. ಅವ್ರಿಗೆ ಆ ಮನೋಬಲ ಇರಬೇಕು. ಖಂಡಿತ ಮಕ್ಕಳೇ ಮನೋಬಲ ಇರಬೇಕು. ನನಗೇನು ಆಗೋದಿಲ್ಲ, ನಾನು ಮಾಡ್ತೀನಿ ಅನ್ನೋ ಮನೋಬಲ ಇದ್ರೆ ಖಂಡಿತ ಅವರು ಇಂಥದ್ದೆಲ್ಲ ಮಾಡ್ತಾರೆ. ಒಂದು ಮೊಳೆ ಸುಡೀರಿ ನೋಡಿ ಹೆಂಗ್ ಕೂತಿದ್ದಾರೆ ಸರ್. ಯಾರೇ ಬಂದು ಕುತ್ಕೊಂಡ್ರು ಏನೂ ಆಗೋದಿಲ್ಲ, ಅದ್ರ ಮೇಲೆ ನಿಂತ್ಕೊಂಡ್ರೆ ಏನೂ ಆಗೋದಿಲ್ಲ, ಮಲಗ್ಕೊಂಡ್ರು ಏನೂ ಆಗೋದಿಲ್ಲ. ನೀವು ಬಂದು ಚೆಕ್ ಮಾಡ್ಬೋದು ಬೇಕಾದ್ರೆ. ಯಾರ ಬನ್ನಿ ಮಕ್ಕಳು, ಇನ್ನಾರು ಒಬ್ರು ಬನ್ನಿ ಬೇಕಾದ್ರೆ ಕುತ್ಕೊಳ್ಬೇಕು. ನೋಡಿ ಮಕ್ಕಳು ಬರಬೇಕು, ದೊಡ್ಡವ್ರಿಗಿಂತ ಮಕ್ಕಳು ಬನ್ನಿ, ಮಕ್ಕಳಿಗೆ ಅನುಭವ ಆಗ್ಬೇಕು.